ವಿರೂಪಾಕ್ಷ ವಿರೂಪಾಕ್ಷ ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಾನಿನ್ ಬರ್ತೀನಿ. ನಿನಗೆ ಎಷ್ಟು ದೂರ ಕರ್ಕೊಂಡ್ ಬಂದಿದ್ದು ಸುಲಭವಾಗಿ ಬಿಡ್ಲಿಕ್ಕಲ್ಲ. ಅಂದ್ರೆ ಈಗ ಹೇಳು, ಯಾರು ಕಳ್ಸಿದ್ ನನ್ಗೆ? ವಿಕ್ರಮ್ ಅಂತ ಸುಳ್ಳು ಯಾಕೆ ಹೇಳ್ದೆ? ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರು? ನಿನ್ನಪ್ಪ. ಯಾರು ಕಳ್ಸಿದ್ದು? ನಾನು ಕಳ್ಸಿದ್ದು ಯಾರು? ಯಾರು? ವಿಕ್ರಮ್. ಯಾರು ಕಳ್ಸಿದ್ದು? ಯಾರು? ಯಾರು? ಕಲ್ಲೇಸ ಹೆಂಗ ಮುರಿದವರಪ್ಪ ಈ ಕಂಬಿನ? ಕಣ್ ಕಾಣಿಸಲ್ವಾ? ಬ್ಲೇಡ್ ಅಲ್ಲಿ ಕುಯ್ದವ್ರಿ. ಬರೋ ಬ್ಲೇಡ್ ಅಲ್ಲಿ ಕೂದಲೇ ಹೋಗಕ್ಕಿಲ್ಲ, ನೀವು ಬ್ಲೇಡ್ ತಗೊಂಡು ಕುಯ್ದವ್ರೆ. ಬ್ಲೇಡ್ ಕುಯ್ದವ್ರು ಕಣಿಯ. ಸರ್ ನೀವ್ಯಾರು ಸರ್ ಯೋಚನೆ ಮಾಡ್ತೀರಾ? ಅವ್ರು ತಪ್ಪಿಸ್ಕೊಂಡ್ರು, ಹೋಗ್ಲಿ ಬಿಡಿ. ಹೋಗ್ಲಿ ಎಲ್ಲೋಗ್ತಾರ ಸರ್? ಊರ್ ಬಿಟ್ಟು ಹೋಗ್ತಾರಾ? ಹೋಗ್ಲಿ ಸರ್. ಅವ್ರ ಪಾತ ಅಂದ್ರೆ ಅಳ್ಕೂತಿರ್ಲಿ, ಅವ್ರ ಪಕ್ಕೆ ಮುರಿದು ಕುಕ್ಕೆ ತುಂಬ್ಕೊಂಡು ಬಂದು ನಿಮ್ ಮುಂದೆ ಕೂಗ್ಬಿಡ್ತೀವಿ ಸರ್. ಆ ಕುಡ್ಕೊಂಡ್ ಕರ್ಕೊಂಬಂದು ಒಳಗಡೆ ಹಾಕಿದ್ರಲ್ಲ, ಅವನ್ ನಿಜವಾದ ರೌಡಿನ? ಸರ್ ಇವನ್ ಅವತ್ತು ಅವ್ರು ಕರ್ಕೊಂಡು ಬಂದಲ್ಲಿ ನಮ್ ಸಂದೇಹ ಬಂತು ಸರ್. ಸುಮ್ಕೆರಿ ನಿಮ್ ಸರ್ವಿಸ್ ಎಲ್ಲ ಬರೀ ಸಂದೇಹದಲ್ಲೇ ಕಳೆದ್ಬಿಟ್ರಿ. ಸರಿ ಅಣ್ಣ, ವಿಕ್ರಮ್ ಇವತ್ತು ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋದ್ನನ್ರಿ? ಎಲ್ಲಿ ಸರ್? ನೆನ್ನೇನು ಇಲ್ಲ, ಇವತ್ತೂ ಇಲ್ಲ. ಐ ಸಿ. ಸರ್ ಆ ಕೈದಿಗಳು ಓಡೋಗಿರೋದಕ್ಕೂ ತಾವು ಕೇಳ್ತಾರ ಕೊಚ್ಚನ್ಗೂ ಏನ್ ಸರ್ ಸಂಬಂಧ? ಸಂಬಂಧ ಇಲ್ದಿರೋ ವಿಷಯ ಕೇಳ್ತಾರ ನಮ್ ಸಾಹೇಬ್ರು. ಇದೆಯಾ? ಸಂಬಂಧ ಇದೆ. ವಿಕ್ರಮ್ 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 ಏನಾಯ್ತು? ಏನಿದಲ್ಲ? ಒಬ್ಬ ರೌಡಿ ಬಂದ ಸರ್, ಇಷ್ಟು ಜುಟ್ಟಿರೋರು, ಚಶ್ಮಾ ಹಾಕೊಂಡಿರೋರು. ನನ್ ಸಂದೇಹ ಬಿಡ್ತು ಸರ್. ಏನಾಯ್ತು ನಿಮ್ಮ ಮುಂದೆ? ಸಗ್ಗು ನಾನು ನೀನೇ ಕಳ್ಸಿದೆ ಅಂತ ಒಪ್ಕೊ ಮಗನೇ ಅಂದ. ನಾನು ಇಲ್ಲ ಅಂದಾಗ ಹೊಡ್ದ ಸರ್, ಫ್ಲಾಟ್ ಮಾಡ್ಬಿಟ್ಟ. ನಾನು ಅವತ್ತೇ ಹೇಳಿಲ್ಲ ಅವ್ರು ದೊಡ್ಡ ರೌಡಿ ಅಂತ. ನಮ್ಗೆ ಹೇಳ್ತಿದ್ದೆ ಬಂದು ನಾಳೆ ತೆಗೆದಿದ್ದೀನಿ. ನೀವು ಸುಮ್ಮನೆ ಮುಂದೆ ಹೇಳಿ. ನೀನು ಒಪ್ಕೋವರೆಗೂ ಚೆನ್ನಿ ನನ್ನ ಹತ್ರನೇ ಇರ್ತಾಳೆ ಅಂದ ಸರ್, ಕರ್ಕೊಂಡು ಹೋಗ್ಬಿಟ್ಟ. ಸರ್ ನಾನು ಚೆನ್ನಿಗೆ ಎಲ್ಲಿರ್ತಾಳೋ ಹೇಗಿರ್ತಾವ ಪಾಪ. ನೀನೇನ್ ಹೆದರ್ಕೋಬೇಡ, ಚೆನ್ನಿ ಎಲ್ಲಿದ್ರು ನಾವು ಹುಡುಕ್ತೀವಿ. ಮತ್ತೆ ಹೇಳಿದೆ ನಿಮ್ಗೆ, ಯಾರೋ ಡೆಲಿಬ್ರೇಟ್ ಬಂದ ಅಪರಾಧ ಆಗ್ತಾ ಇದಾರೆ ಅಂತ. ಇರ್ಬೋದು. ನೀನ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡು. ಈಗ್ಲೇನಾ ಸರ್? ಹೌದು. ಬೈಕಾಲೆಲ್ಲ ನೀವಿಬ್ರು ಸೇರಿ ಹುಷಾರಾಗಿ ಕರ್ಕೊಂಬಂದ್ರಯ್ಯ. ನನ್ನಲ್ರಿ ಇವನ್ ಹತ್ರ ನಿಮ್ಗೆ ಇಲ್ಲೂ ಸಂದೇಹ ಆಯ್ತಿರ ಸಂದೇಹ. ಪಾರ್ಟಿ ತಂಗಿದ್ರು ತಾನೇ ವಜನ ಎಲ್ಲ ನನ್ ಮೇಲೆ ಬಿಡ್ಬೇಡ ಗುರು. ನಿಮ್ಮಪ್ಪ ನೋಡ್ಕೊಂಡ್ ಬಂದ್ರ? ಹೇಗಿದ್ದಾರೆ? ಇನ್ ಹೇಗಿರ್ತಾರೆ ಭಾಗ್ಯ, ತುಂಬಾ ನೊಂದು ಹೋಗಿದ್ದಾರೆ. ತಾಯಿಯವನ್ ಕೊಲೆ ಮಾಡಿದವ್ರು ಯಾರು, ಆದ್ರೆ ಅಪವಾದ ಬಂದಿರೋದು ನಮ್ಮ ತಂದೆ ತಲೆ ಮೇಲೆ. ನಿಜವಾದ ಕೊಲೆಗಾರನ್ ಪತ್ತೆ ಹಚ್ಚೋವರೆಗೂ ಮನಸ್ಸಿಗೆ ನೆಮ್ಮದಿಯಲ್ಲಿರುತ್ತೆ ಹೇಳು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತಾಯಿಯವನ್ ಕೊಲೆ ಮಾಡಿದವರು ಯಾರಿರ್ಬಹುದು ಅಂತ. ಭಾಗ್ಯವ,
ಬಾಯಿಲೆ. ಬಂದ್ಬಿಡ್ತೀನಿ. ಏನು? ಬಾಯಿಲೆ. ಹ್ಮ್ ನಾ ಹಿಂಗಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಆ ವಿನೋದನ್ ಜೊತೆ ನೀನ್ ಓಡಾಡೋದು ಮಾತಾಡೋದು ಒಂಚೂರು ಚೆನ್ನಾಗಿ ಕಾಣಿಸಕ್ಕಿಲ್ಲ. ನಿನ್ ಜೊತೆ ಮಾತಾಡಿದ್ರೆ ಓಡಾಡಿದ್ರೆ ಚೆನ್ನಾಗಿರ್ತದೆ ಅಂತ ಕಾಣ್ತದೆ. ಇವರಪ್ಪನಿಂದಾನೆ ನಮ್ಮೂರಿಗೆ ಕೆಟ್ಟ ಹೆಸರು ಬಂದೈತೆ ಅಂತ ಚೆನ್ನಾಗಿ ಗೊತ್ತು. ನನ್ ನಿನ್ ಬೆಳ್ ಚಿಪ್ಪ ಎಳೆ ಮಗುದ್ಕೊಂಡ್ಬಿಟ್ಟಿಯಾ? ಒಳ್ಳೇದಕ್ಕೆ ಇರ್ತು ಯಾವ್ದು ಅಂತ ನನಗೂ ಗೊತ್ತಾಗ್ತದೆ. ಹೋಗಯ್ಯ. ನೋಡವ, ಹೇಳ್ಬೇಕಾದನ್ನೆಲ್ಲ ಹೇಳಿದೀನಿ. ಕೇಳಿದ್ರೆ ನಿನ್ಗೆ ಒಳ್ಳೇದು, ಇಲ್ದಿರ ಮುಂದೆ ನೀನೇ ತೊಂದರೆ ಅನುಭವಿಸ್ಬೇಕಾಗ್ತದೆ. ಏನೇ ಹಂಗ ದಬಾಯಿಸ್ತಾ ಇದ್ಯಾ? ನೋಡು, ನೀ ಹೇಳ್ದಂಗ್ ನಾ ಕೇಳ್ಬೇಕಾ? ನಾ ಹೇಳ್ದಂಗ್ ನೀ ಕೇಳು. ಧರ್ಮಪ್ಪನವರು ಧರ್ಮರಾಯ್ ಅಂತವ್ರು ನಿಮ್ಮಂತವ್ರನ್ನ ಸೇರಿ ಅವ್ರ ತಲೆ ಮೇಲೆ ಗೂಬೆ ಕುಸ್ತಾ ಇದ್ದೀರಾ. ಹೋಗಯ್ಯ ಬಾಯ್ ಮುಚ್ಕೊಂಡು. ದೊಡ್ಡ ಮನುಷ್ಯ ಬಂದ್ಬಿಟ್ಟ ದೊಡ್ಡಾಗ ಹೇಳಕ್ಕೆ. ಏನ್ ಭಾಗ್ಯ, ಏನಂದ ಅವನು? ಯಾಕೆ ದಬಾಯಿಸ್ತಾ ಇದ್ಯಾ? ಏನೂ ಇಲ್ಲ, ನಿಮ್ಮ ಅಪ್ಪನಿಂದ ಊರ್ ಕೆಟ್ಟ ಹೆಸರು ಬಂತಂತೆ, ನಾನ್ ನಿಮ್ ಜೊತೆ ಮಾತಾಡ್ಲೂಬಾರ್ದಂತೆ ತಿರುಗ್ಲೂಬಾರ್ದಂತೆ ಅಂತ ಹೇಳಕ್ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಅದಕ್ಕೆ ಹೋಗಲ್ಲೋ ಬಾಯ್ ಮುಚ್ಕೊಂಡು ಅಂದೆ. ಒಬ್ಬಿಬ್ರು ಅಂದ್ರೆ ಬಾಯಿ ಮುಚ್ಚಿಸ್ಬೋದು, ಊರ್ನವ್ರ ಬಾಯಿ ಮುಚ್ಚಕ್ಕಾಗತ್ತಾ ಭಾಗ್ಯ? ಊರೇ ಬೊಂಬೆ ಹೊಡೆದ್ರು ನಿಜನ ಮುಚ್ಚಿರಕ್ಕಾಯ್ತದ? ಒಂದಲ್ಲ ಒಂದ್ ದಿವಸ ಹೊರಗ್ ಬಂದೇ ಬರುತ್ತೆ. ಆ ಕಾಲ ಬರುತ್ತೆ ಅಂತೀಯಾ? ಖಂಡಿತವಾಗಿಯೂ ಬರುತ್ತೆ ವಿನೋದ್. ನೋಡಿ, ಸುಮ್ಕೆ ಅವ್ರಿವ್ರೇನೋ ಅಂತಾರೆ ಅಂತ ಮನ್ಸ್ ಕಚ್ಕೋಬೇಡಿ. ಬನ್ನಿ ಹೋಟ್ಲಿಗೆ ಹೋಗವ, ಒಂದ್ ಸ್ಪೆಷಲ್ ಬೆಂಡದ ಸಾಕೊಡ್ತೀನಿ. ಬನ್ನಿ. ಆ ವಿಕ್ರಮ್ ಕಡೆ ಆಳು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಹೇಗಾದ್ರೂ ಮಾಡಿ ಹಿಡಿತರಕ್ಕೆ ನನ್ನಿಂದಾಗತ್ತಾ? ಅಂದ್ರೆ ಜಗ್ಗುನ? ಹಾ, ಅಮ್ಮನೆ. ಅವನು ವಿಕ್ರಮ್ ಕಡೆ ಆಳ. ಹೌದು. ಅವನು ನಿನ್ಗೆ ಹಾಕ್ಬೇಕು? ಅದೆಲ್ಲ ನಿನ್ಗೆ ಯಾಕೆ? ಕಾರಣದಿಂದ ಯಾರು ಕಾರ್ಯ ಮಾಡ್ತಾರೆ? ಕಾರಣ ಏನೇ ಇರಲಿ ಅವನು ನನಗ್ ಬೇಕು. ಅಂದ್ರೆ ಅವನಿಗೂ ನಿನಗೂ ಅವನಿಗೂ ನನಗೂ ಇಲ್ದೇ ಇರೋ ಸಂಬಂಧ ಕಲ್ಪಿಸ್ಬೇಡ. ನಿನಗೆ ಅವನಿಂದ ಬಹಳ ದೊಡ್ಡ ಉಪಯೋಗ ಇದೆಯಲ್ಲ, ಅದನ್ನ ಕಟ್ಕೊಂಡು ನಿನಗೇನು? ಅವನ್ನ ಪತ್ತೆ ಮಾಡಿ ಹಿಡಿತರಕ್ಕಾಗತ್ತಾ ಇಲ್ವಾ ಅಷ್ಟು ಹೇಳು. ಓಹೋ, ನಿನ್ನ ಮನಸ್ಸಿನಲ್ಲಿರೋದನ್ನ ನನಗೆ ಹೇಳೋದಕ್ಕೆ ಸಂದೇಹ ಅಲ್ಲ. ನಿನಗೆ ಜಗತ್ತಾನ ಬೇಕು, ನಾನು ಹಿಡಿತೇನೆ. ಬೆಳಿ, ನಾನೆಷ್ಟೇ ಹೇಳಿದ್ರು ಆ ಭಾಗ್ಯ ಕೇಳ್ದೆ, ಆ ವಿನೋದಿನ ಜೊತೆಗೆ ಓಡಾಡ್ತಾವಳೆ. ಹಂಗ ಅಷ್ಟೊಂದು ಪುಗ್ರ ಅವಳಿಗೆ. ಅವಳ ಹೋಟ್ಲಿನ ಧ್ವಂಸ ಮಾಡಿ. ಸ್ವಾಮಿ, ಒಳ್ಳೆ ಸಮಯದಾಗ ಬಂದು ಕಾಪಾಡಿದ್ರಿ. ನಿಮ್ ಋಣ ಹೆಂಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ಬಹಳ ಕಷ್ಟಪಟ್ಟಿದ್ದೀರಾ. ಏನಾದ್ರು ತಿಂಡಿ ಮಾಡ್ಕೊಳ್ಳೋಣ ಅಂದ್ರೆ ಹಾಳಾದ್ರು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಪುರ್ಸತ್ ಮಾಡ್ಕೊಂಡ್ ಬನ್ನಿ, ಒಳ್ಳೆ ಬೆಣ್ಣೆ ಮಸಾಲೆ ಮಾಡ್ಕೊಡ್ತೀನಿ. ನೋಡಕ್ ಪೆದ್ದ ಆದ್ರೂ ಗುದ್ದು ಚೆನ್ನಾಗ್ ಕೊಟ್ಟ. ಏನ್ರಪ್ಪ, ಏನ್ ಸಮಾಚಾರ? ಆ ರೌಡಿ ನಿಮ್ ಮನೆ ಒಳಗೆ ನುಗ್ಗಿ ಬಾಗ್ಲಾಕೊಂಡ್ಬಿಟ್ಟಾನೆ. ಆ ರೌಡಿ ನಮ್ಮನೆಗೆ ನುಗ್ಗಿದಾನ? ಅಲ್ಲೇ ಇರೋ, ಅಲ್ಲಾಡ್ಬೇಡ, ಶೂಟ್ ಮಾಡ್ದೇನೆ.
ಅಲ್ಲೇ ರೀ ಮುಂದೆ ಬಂದ್ರೆ ಒಂದು ಪ್ರಾಣ ಹೋಗ್ಬಿಡತ್ತೆ. ಬಿಡು ಅವನ್ನ ಹಿಡೀರಿ ಅವನ್ನ. ರುದ್ರ ನಿಲ್ಲು. ಬನ್ರಿ. ಕೋಪಾಲಿಸ್ಬೇಡಿ ಇನ್ಸ್ಪೆಕ್ಟರ್, ಗನ್ ಇಲ್ಲೇ ಇದೆ, ನಿನ್ ಪ್ರಾಣ ಹೋಗ್ಬಿಡತ್ತೆ. ಬೇಡಿ ಇನ್ಸ್ಪೆಕ್ಟ್ರೆ, ಅವನಿಂದ ನಮ್ಮ ಹುಡುಗರು ಸತ್ಕಿತ್ತು ಹೋದಾರು. ಸುಮ್ಮನೆ ಬರಬೇಡಿ ಇನ್ಸ್ಪೆಕ್ಟರ್, 2 ಜೀವ ಜ್ಞಾಪಕ ಇರಲಿ. ಕಮಾನ್ ಡಾಕ್ಟರ್. ಡಾಕ್ಟರ್, ಏನಯ್ಯ? ಒಬ್ಬ ಪೇಷಂಟ್. ಏನಾಗಿದೆ? ಗುಂಡೆಟ್. ಗುಂಡಾಕಿದನ? ರೇ ಗುಂಡೆಟ್ ರೇ, ಬುಲೆಟ್ ಬಿದ್ದಿದೆ. ಬುಲೆಟ್ ಬಿದ್ಯಾ? ಹಾಗಾದ್ರೆ ಪೊಲೀಸ್ ತಿಳಿಸ್ಬೇಕಾದ ವಿಷಯ ಇದು. ಪೊಲೀಸ? ಯಾವ್ದಕ್ಕೆ? ಅವರೇ ಹೊಡೆದಿದ್ದು. ಎಲ್ಲಾಯ್ತು? ಏನಾಯ್ತು? ಹೇಗಾಯ್ತು? ಜಾಸ್ತಿ ಪ್ರಶ್ನೆ ಕೇಳ್ಬೇಡ್ರಿ. ಬಂದ್ರಿ ಆಚೆ, ಬಂದ್ರಿ ಆಚೆ. ಬರ್ತೀನಪ್ಪ, ನಾನು ಗುಂಡಾಕ್ಬೇಡ. ನಡಿ ನಡಿ ನಡಿ. ಬಾ ಮೆತ್ತಿಗೆ. ಅಯ್ಯೋ, ನನ್ ಮುಖ ಏನ್ರಿ ನೋಡ್ತೀರಾ? ಅಲ್ಲ ಅಟೆಂಡ್ ಮಾಡ್ರಿ. ಅಟೆಂಡ್ ಮಾಡ್ತೀನಪ್ಪ, ನೀನು ತೋರ್ಸ್ಬೇಡ. ಹೋಗು ಹೋಗು. ನೋಡು, ಅವನಿಗೆ ನೋಡ್ಕೋ. ತಕೋ. ಅವನಿಗೆ ಭದ್ರವಾಗಿ ನೋಡ್ಕೋ. ಅವನ್ ನಿನ್ ಜವಾಬ್ದಾರಿ ಈಗ. ಯಾರು ಕಳ್ಸಿದ್ ನಿನ್ಗೆ? ಯಾರು ಕಳ್ಸಿದ್ದು? ಹೇಳು, ಯಾರು ಕಳ್ಸಿದ್ದು? ವಿಕ್ರಮ್. ವಿಕ್ರಮ್ ವಿಕ್ರಮ್. ಸ್ಟೂಪಿಡ್ ಫೆಲೋ, ಇನ್ನು ಸುಳ್ಳೆ ಬಗಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡೋದು ವಿಕ್ರಮ್? ನೀನ್ ಯೋಚನೆ ಮಾಡ್ಬೇಡ. ಅವ್ನು ನಿಜ ಹೇಳುವವರೆಗೂ ನಾನಂತೂ ಅವನಿಗೆ ಬಿಡಲ್ಲ. ಮೊದ್ಲ ಬಾಗ್ಲ ಹಾಕು. ಮೊದ್ಲು ಹಾಲು ಕುಡೀರಿ, ಬಾಗ್ಲಾಕ್ತೀನಿ. ವಿಕ್ರಮ್, ವಿಕ್ರಮ್.
ಭಾಗ್ಯ, ಈಚೆಚೆಗೆ ಈ ಹಳ್ಳಿಲಿ ಏನೇನೋ ನಡೀತಾ ಇದೆ, ಒಂದು ಅರ್ಥವಾಗ್ತಾ ಇಲ್ಲ. ಆ ರೌಡಿ ಬೇರೆ ಚೆನ್ನಿನ ಎಳ್ಕೊಂಡು ಹೋಗಿದ್ದಾನೆ. ವಿನೋದ್, ನನಗೇನೋ ಆ ರೌಡಿ ನೋಡಿದ್ರೆ ಒಳ್ಳೆಯವನು ಅಂತಾನೆ ಅನ್ಸುತ್ತೆ. ಯಾಕೆ ಗೊತ್ತಾ, ಮೊನ್ನೆ ನಮ್ಮ ಹೋಟ್ಲು ಯಾರನ್ನು ಗಲಾಟೆ ಮಾಡ್ತಾ ಇದ್ದಾಗ ಅವ್ನು ಬಂದು ಎಲ್ಲಾರನ್ನೂ ಹೊಡೆದೋಡ್ಸ್ಬಿಟ್ಟ. ಅವ್ನು ನೋಡಿದ್ರೆ ವಿಕ್ರಮ್ ನೋಡ್ದಾಗಲ್ಲ. ಕರೆಕ್ಟ್ ಭಾಗ್ಯ, ನನಗೂ ಆ ಸಂದೇಹ ಇತ್ತು. ನಡಿ ಅವ್ರ ಮನೆಗೆ ಹೋಗಿ ವಿಚಾರಿಸೋಣ. ನಡಿ. ಅಲ್ಲ, ಅವನು ಯಾವನೋ ರೌಡಿ ವಿಕ್ರಮ್ನ ಹೊಡೆದು ನಿನ್ನ ಹೇಳ್ಕೊಂಡು ಹೋಗಿದ್ದ ಅಂತ ಊರ್ಲೆಲ್ಲ ಸುದ್ದಿ. ಹೇಗೆ ತಪ್ಪಿಸ್ಕೊಂಡ್ ಬಂದೆ? ವಿನೋದಣ್ಣ, ಅದೆಲ್ಲ ಅರ್ಥ ಸುಳ್ಳು ಅಂದ್ರೆ? ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡೋಕೆ ವಿಕ್ರಮೇ ರೌಡಿ ವೇಷದಲ್ಲಿ ತಿರುಗಾಡ್ತಾ ಇರೋದು. ಚೆನ್ನಿ, ಯಾರು ನಗಳ್ತಾ ಇರೋದು? ನಿಜ ಹೇಳ್ತೀನಿ, ನಾನು ಕಳಿಸಿದ್ದು ಭದ್ರಪ್ಪ. ವಿಕ್ರಮ್ ವಿಕ್ರಮ್ ಹೇಳ್ತಾ ಇದ್ಯಾ? ತಪ್ಪಿಸ್ಕೊಂಡು ಭದ್ರಪ್ಪನೇ ಹೇಳ್ತಾ ಇದ್ಯಾ? ಯಾರು ಕಳಿಸಿದ್ರು? ನಿಜ ಹೇಳ್ತಾ ಇದ್ದೀನಿ. ಯಾರು ನಾನು ಕಳಿಸಿದ್ದು? ಭದ್ರಪ್ಪ. ಎಷ್ಟು ಸುಳ್ಳು ಹಾಕಿದ, ನಮ್ಮ ಹತ್ರ ಹಾಕಿದ. ಯಾಕೆ ಕ್ಲಾಸಿಗೆ ಹಾಕೊಂಡ್ರೆ ನಿನ್ನೆಷ್ಟು ಅಂತ ಹೇಳಿದ್ದ ಭದ್ರಪ್ಪ. ಅಮ್ಮ ಅಂದ್ರೆ ತಾಯವ್ವನ ಕೊಲೆಗೂ ಭದ್ರಪ್ಪನೇ ಕಾರಣ ಇರ್ಬೇಕು. ಈ ವಿಷಯನ ಮೊದಲು ನನಗೆ ಗೊತ್ತಿದೆ. ವಿಕ್ರಮ್, ನಾನು ಹೋಗಿ ಊರಿನವ್ರಿಗೆಲ್ಲ ಆ ಭದ್ರಪ್ಪನ ಬಣ್ಣ ಏನಂತ ತಿಳಿಸ್ಬಿಟ್ಟು ಬರ್ತೀನಿ. ನೀನ್ ಹೇಳ್ತಿರೋದು ನಿಜ ಆದ್ರೂ ನಮ್ಗೆ ನಂಬಕ್ಕೆ ಆಗ್ತಿದೆ. ಭದ್ರಪ್ಪ ಅಷ್ಟು ಕೆಟ್ಟ. ನಾನು ಭದ್ರಪ್ಪ ನಾನು ಸರ್ ನಿಜ ಹೇಳ್ತಾ ಇದ್ದೀನಿ ಕೇಳಿ ಸರ್. ಊರಿನವರಿಗೆಲ್ಲ ಒಂದು ಒಳ್ಳೆಯವನಾಗಿರ್ಬೋದು, ನಿಜವಾದ ಒಳ್ಳೆಯವನಲ್ಲ ಸರ್. ತುಂಬಾ ಕೆಟ್ಟವನು ಸರ್. ಎಂಥ ಕಚ್ಚಡ ಕೆಲಸ ಮಾಡಿದ್ಯಾ? ಹೋಗಲೇ ರೌಡಿ ನನ್ನ ಮಗನೇ, ಕಳ್ಳ ನನ್ನ ಮಗನೇ. ನನ್ನ ಯೋಗ್ಯತೆ ನಿನಗೇನಾಗುತ್ತೋ? ನಿನ್ನ ಯೋಗ್ಯತೆ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಯಾರಂತ ತಿಳ್ಕೊಂಡಿದ್ಯಾ? ವಿಕ್ರಮ್. ಹೌದು, ವಿಕ್ರಮ್. ರೌಡಿ ಅಲ್ಲ, ವಿಕ್ರಮ್. ಏನ್ರು ಲೇ, ನನ್ನ ಈ ಊರಲ್ಲಿ ಕೆಟ್ಟವನ್ ಮಾಡಕ್ ನೋಡ್ತಾ ಇದೀರೇನ್ರು? ನನ್ನ ಹತ್ರ ನಾಟಕ ಆಡ್ತಾ ಇದೀರೇನ್ರಲೇ? ನಾಟಕ ಆಡ್ತಿರೋದು ನೀವು, ನಾವಲ್ಲ. ಭದ್ರಪ್ಪ, ಅವನ್ ಯಾಕೆ ಅನ್ಯಾಯವಾಗಿ ಕೊಂದ್ರಿ? ನಿನಗ್ ಗೊತ್ತಿಲ್ಲಪ್ಪ, ಇಂಥ ಪಾಪಿಗಳು ಈ ಜಗತ್ತಲ್ಲಿ ಗೊತ್ತಿರೋದಕ್ಕಿಂತ ಸಾಯಪಾಪಿಗಳಪ್ಪ, ಸಾಯಪಾಪಿ. ಭದ್ರಪ್ಪ ಪಾಪಿ ಅವನಲ್ಲ, ನೀನು. ನಾನು ಪಾಪಿನ? ಯಾರ ನೀನು? ನಾನ್ಯಾರು ಗೊತ್ತಿಲ್ಲ. ಮತ್ತೆ ಕಿರೀಟದ 4 ಬೀಗಕಾಯಿಗಳನ್ನ ತಂದ್ಕೊಡು ಅಂತ ನೀನು ನನ್ನ ತಾನೇ ಕೇಳಿ? ಬೀಗದ ಕೈಗಳನ್ನ ನಾನು ತಂದ್ಕೊಡೋದು ನಿನ್ನ ಕೇಳಲ್ಲ? ಏನನ್ನು ಸುತ್ತಿ ಕೇಳಿದ್ಯಾ ನಿಮಗೆ? ಈ ಜಗ್ಗನ ಹಿಡಿದು ತಂದ್ಕೊಡು ಅಂತ ನೀನು ನನ್ನ ತಾನೇ ಕೇಳಿ? ಭಗವಂತ, ಇವನ್ನ ನನಗೆ ಹಿಡ್ಕೊಂಡು ಕೊಡೋದು ನಿನ್ಗೆ ಹೇಳುತ್ತಾ? ಅದು ನೀನು ತಲೆ ಮೇಲೆ ಹೊರದಂಗೆ ಹೇಳ್ತಾ ಇದೀಯಲ್ಲ. ಹೌದು, ನೀನು ಯಾರು? ಇಲ್ಲಿ ಬರೋ ಕಾರಣ ಏನೋ? ನಾನು ಯಾರ? ಪೊಲೀಸ್ ಭದ್ರಪ್ಪ, ದೇವರ ಕಿರೀಟದ 4 ಬೀಗದ ಕೈನಲ್ಲಿ 1 ಬೀಗದ ಕೈ ಪೊಲೀಸ್ನವ್ರ ವಶದಲ್ಲಿತ್ತು. ನೀನೇನೋ ಮಸಲತ್ ಮಾಡಿ ಅದನ್ನ ಲಪಟಾಯಿಸ್ಬಿಟ್ಟೆ. ಮಿಕ್ಕ 3 ಬೀಗದ ಕೈಗೋಸ್ಕರ ನೀನು ಪ್ರಯತ್ನ ಮಾಡ್ತೀಯ ಅಂತ ನಮಗೆ ಅನುಮಾನ ಬಂದು ನಮ್ಮ ಹದ್ದಿನ ಕಣ್ಣು ನಿನ್ನ ಮೇಲೆ ಬಿತ್ತು. ನಾನು ನಿನ್ ಜೊತೆ ಸೇರ್ಕೊಂಡೆ, ನಿನ್ನ ತಳ ಬುಡ ಎಲ್ಲ ಕಂಡು ಹಿಡಿದೆ. ನೀನೆಷ್ಟೇ ಪ್ರಯತ್ನ ಪಟ್ಟರು ಆ ಬೀಗದ ಕೈಗಳು ನಿನಗೆ ಸಿಗಲಿಲ್ಲ. ಯಾಕೆ? ತಾಯಮ್ಮನ ಮನೆಯಲ್ಲಿರೋ 1 ಬೀಗದ ಕೈ ಬಿಟ್ಟು ಮಿಕ್ಕೆರಡು ಬೀಗದ ಕೈಗಳನ್ನ ನಾನೇ ಭದ್ರವಾಗಿ ಮುಚ್ಚಿಟ್ಟೆ. ಆ ಉಳಿದಿರೋ 1 ಬೀಗದ ಕೈನ ನೀನು ಕದಿಯೋಕ್ ಬರುವಾಗ ನಿನ್ನ ಸಾಕ್ಷಿ ಸಮೇತವಾಗಿ ಹಿಡಿಬೇಕು ಅಂತ. ನೀನೇ ಕಳಿಸಿದ ಈ ಜಗ್ಗುವಿಂದ ನಿನ್ನ ಬಂಡವಾಳ ಎಲ್ಲ ಬಯಲಿಗೆ ಬಂತು.
ಇನ್ನು ನೀನ್ ಎಷ್ಟೇ ನಾಟಕ ಆಡಿದ್ರು ಏನು ಪ್ರಯೋಜನ ಇಲ್ಲ ಭದ್ರಪ್ಪ. ಭದ್ರಪ್ಪ, ಇನ್ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿನ್ ನಿಜವಾದ ಬಣ್ಣ ಏನು ಅನ್ನೋದನ್ನ ಊರಿನವ್ರಿಗೆಲ್ಲ ತೋರಿಸ್ತೀವಿ. ಅಯ್ಯೋ 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 ಭಗವಂತ, ಇದು ಏನಪ್ಪ ಅನ್ಯಾಯ? ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆನೇ ಇಲ್ವಾ? ನಾನೆಷ್ಟೇ ನ್ಯಾಯವಾಗಿ ಧರ್ಮ ನಡ್ಕೊಂಡ್ರೆ ನನ್ನ ಮೇಲೆ ಅಪವಾದ ಬರ್ತಾರಲ್ಲ, ನಾನೇನಪ್ಪ ಮಾಡ್ಲಿ? ನಾಟಕ ಭದ್ರಪ್ಪ, ನಡಿ. ಅಯ್ಯೋ 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 ಭಗವಂತ, ಬನ್ರಪ್ಪ ಬನ್ರೋ. ಹೇಳ್ಕೊಂಡೋಗ್ರು. ಏ ಭದ್ರ, ಏನದು? ನಾವೆಲ್ಲ ಒಳ್ಳೆಯಿಂದ ತಿಳ್ಕೊಂಡಿದ್ವಲ್ಲ, ಆ ಭದ್ರಪ್ಪ ಕಳ್ಳ ಕದಿಮ ವಜ್ರದ ಕಿರೀಟಕ್ಕೋಸ್ಕರ ಎಲ್ಲೋ ಕಿತಾಪತಿ ಮಾಡ್ತಾನೆ. ಏನ್ ಹೇಳ್ತಾ ಇದ್ದೀಯ ನೀನು? ವಿಕ್ರಮ್ ಎಲ್ ಕಳಿಸ್ತಾ ಅಂತ ನಿಮ್ಮಿಬ್ರಿಗೂ ಜಗಳ ತಂದಿಕ್ಕದಲ್ಲ ಆ ರೌಡಿ, ಅವನು ಭದ್ರಪ್ಪನ ಕಡೆಯವನೇ. ಹಾ, ನನ್ ಮಗ ಇವತ್ತೆಲ್ಲ ಬಾಯ್ ಬಿಟ್ಟಿದ್ದಾಕಣ್ಣ. ಅಷ್ಟೇ ಅಲ್ಲ, ತಾಯವನ್ ಕೊಲೆ ಮಾಡಿದ್ದು ಧರ್ಮಪ್ಪನವರಲ್ಲ, ಭದ್ರಪ್ಪನ ಕಡೆಯವರೇ ಅಂತೆ. ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಇದೆ, ಸುಳ್ಳು ಆಯ್ಸಿರಿ. ಬೇಕಾದ್ರೆ ಬಾ ನೋಡಿ. ಒಂದು ಸಲ ಬಂದ್ಬಿಡ್ತೀವಿ. ಲಕ್ಷ್ಮಿ, ರುದ್ರಣ್ಣನ ಭದ್ರಪ್ಪನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಸಹಾಯ ಮಾಡು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ಇದಕ್ಕೆಲ್ಲ ಕಾರಣ ನಮ್ಮೂರಿನ ಭದ್ರಪ್ಪನೇ. ನೀವೇನಾದ್ರೂ ವಿಚಾರಿಸ್ಕೊಳ್ದೆ ಹೋದ್ರೆ ಇನ್ನೂ ಏನೇನಾಗುತ್ತದೋ ಏನೋ. ನಾನು ಬರ್ತೀನಿ ಸರ್. ಸರ್, ನನ್ನ ಮೊದಲು ಮೇಲೆ ಅವನ ಹೆಸರು ಮನೆಗಿತ್ತು. ಈಗ ನಿಜ ಆಯ್ತಲ್ಲ ಸರ್? ಸರಿ ನಡೀರಿ. ಅಯ್ಯೋ ರಕ್ತ. ದಾಮಣ್ಣ, ಎಲ್ಲ ಭದ್ರಪ್ಪನ ಕಡೆಯವರೇ ಮಾಡಿರ್ಬೇಕು. ಪ್ರತಾಪ್, ಈ ಭದ್ರಪ್ಪನ ಹತ್ರ ನಡೆಯಲ್ವ ನಿನ್ನ ಪ್ರತಾಪ? ನೀನು ಒಂದು ಅವತಾರ ತಾಳಿದ್ರೆ ನಾನು 101 ಅವತಾರ ತಾಳ್ತೀನಿ ಕಣಲೆ ಮಗನೇ. ಎಲ್ಲಿ ಬೇಗದ ಕಾಯ್ ತೆಗಿಯೋ. ಆಹಾ, ನೀನು ಒಳ್ಳೆ ಮಾತು ಕೊಡಲ್ಲ ಅಲ್ಲ? ಕಾಯ್ ಯಾಕೊಂಡ್ರ ಅವಳನ್ನ. ಕಾಯ್ ಕೊಡಲ್ವೇನೋ ಬೇಗದ ಕೈನಾ? ಕೊಡದೆ ಹೋದ್ರೆ ಅವಳ ಗತಿ ಏನಾಗುತ್ತೆ ಅಂತ ನೋಡ್ತಾ ಇರು. ಕಾಯ್ ಅವಳೇನು ಮಾಡಬೇಡಿ. ಬೀಗ ಕಾಯ್ತಾನೆ, ನಾನು ಕೊಡ್ತೀನಿ. ನಾನು ಗುಗ್ಗು ಅಲ್ಲ ಕಣ, ಇನ್ನೊಂದು ತೆಗಿಯ. ಹೇಳ್ಕೊಡ ಕಟ್ಟ. ದಣಿ, ರುದ್ರನ ಮನೆಯಾಗಿ ಬೀಗಕ್ಕೆ ಸಿಕ್ತು. ಹೇಳ್ಕೊಂಡೋ ಕಟ್ರ ಅವನ್ನ. ಇವಳನ್ನ ಹೇಳ್ಕೊಂಡೋ ಕಟ್ರ.
4 ಬೀಗದ ಕೈಗಳು ನನ್ನ ಕೈ ಸೇರ್ಬಿಡ್ತು. ಇನ್ನು ಆ ವಜ್ರದ ಕಿರೀಟ ನಂದೇ. ನಿಮ್ಮ 4 ಜನಗಳನ್ನ ಮುಗಿಸ್ಬಿಡ್ತೀನಿ. ಪಾಪ, ಸಾಯೋಕ್ ಮೊದಲು ಒಂದ್ ಸ್ವಲ್ಪ ಸುಖನ ಅನುಭವಿಸಿ. ರುದ್ರ, ಅಲ್ಲೇ ನಿಂತ್ಕೋ. ಒಂದ್ ಹೆಜ್ಜೆ ಏನಾದ್ರೂ ಮುಂದೆ ಇಟ್ರೆ ಇವಳನ್ನಿಂದ ತಳ್ಳಿಬಿಡ್ತೀನಿ. ಏನಲ್ಲೇ ಇಲ್ಲೇ ಮುದಿಯ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ. ಭಾಗ್ಯ, ನಮ್ಮಮ್ಮನ್ ಬಲಿ ತಗೊಂಡ್ ಮೃಗ ಇದು ನನ್ನ ಬೇಟೆ. ಹೇಳ ಹೇಳ ಮೇಲೆ ನಿನ್ನ ರುದ್ರ, ಈಗ್ಲಾದ್ರೂ ಅವ್ನ್ ಬಿಟ್ಬಿಡು. ಆಗ್ಲೇ ಅವ್ರ ಮಖ ಒಳ್ಳೆ ಸೀತೋ ದೋಸೆ ಆದಂಗಾಗಿದೆ. ಇನ್ನೇನಿದ್ರು ಅವನ್ನ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡೋದು ಒಂದೇ ಬಾಕಿ. ಏನಂತೀಯ? ಸರಿಯಾಗಿರ್ತಿದ್ದಮ್ಮಣ್ಣ. ಹಾಗಲ್ಲ, ಕಾನೂನು ಪ್ರಕಾರ ಅವ್ನಿಗೇನ್ ಮಾಡ್ಬೇಕು ಅದನ್ನ ಮಾಡೋಣ. ಕದಿಮ ಸಿಕ್ಬಿಟ್ಟ. ನನಗೆ ಮೊದಲಿಂದ ಸಂದೇಹ ಇತ್ತು, ಈಗ ನಿಜವಾಯ್ತು.
ಎಳ್ಕೊಂಡ್ ನಡೀರಿ ಅವನ್ನ. ನಡಿ. ಯಾವ್ಯಾವ್ದೋ ದನದ ಮೇಲೆ ತಪ್ಪಾಕ್ಬಿಟ್ಟಿದ್ದೇನೆ. ನೀನ್ ಗೂಳಿ ಹೆಂಗಿದ್ರೆ ಸುಮ್ಕೆ ಬಿಟ್ಬಿಡ್ತೀವ. ನಾವು ಹದ್ದಿನ ಕಣ್ಣಿದ್ದಂಗೆ 10 ವ್ಯಾನ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಸಹಾಯಕ್ಕೆ ನಾನು ತುಂಬಾ ಚಿರಋಣಿ. ಬರ್ತೀನಿ.